1948ರಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಮಹಾತ್ಮ ಗಾಂಧಿಯವರ ಕೊಲೆ ಆಯಿತು. ಅದರ ಆರೋಪ ಒಬ್ಬ RSS ವ್ಯಕ್ತಿಯ ಮೇಲೆ ಇತ್ತು. ನಿಜವಾದ ಗಂಭೀರವಾದ ಆರೋಪ. 2013ರಲ್ಲೇ ಬಿಜೆಪಿ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿ ಆಗದಂತಹ ಜಗದೀಶ್ ಶೆಟ್ಟರ್ ಅವರು ಆದೇಶ ಏನ್ ಹೊರಡಿಸಿದ್ರು ಅದನ್ನೇ ವಾಪಸ್ ನಾವು ಹೊರಡಿಸಿದ್ವಿ. ಇದ್ರಲ್ಲಿ ನಮ್ಮದೇನು ಹೊಸ ಹೇಳಿಕೆ ಅಲ್ಲ. ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಪುರಾವೆಗೆ ಯಾವ ಸಾಕ್ಷಿಯೂ ಇಲ್ಲ. ಆದ್ರೆ ಈ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇ ಆಗಿಲ್ಲ ಅಂತ ಹೇಳ್ತಾರೆ. ಯಾವ ಕಾನೂನಲ್ಲಿ ರಿಜಿಸ್ಟರ್ ಹಾಕ್ಬೇಕಂತ ಹೇಳಿ, ರಿಜಿಸ್ಟರ್ ಆಗದೇ ಇದ್ರೆ ಆ ರಿಜಿಸ್ಟ್ರೇಷನ್ ಮಾಡುವಂತ ಅಧಿಕಾರಿಯವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತಲ್ಲ. ಹಾಗಾದ್ರೆ ಪ್ರತಿ ಶುಕ್ರವಾರ ಇರಬಹುದು, ಇನ್ನು ವರ್ಷದ 2 ದಿನ ರಸ್ತೆಗಳಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ ಸಾಮೂಹಿಕವಾಗಿ ಮತ್ತೊಂದು ಸಮುದಾಯ. ಅದಕ್ಕೆ ಅವಕಾಶ ಹೇಗೆ? ಸರ್ಕಾರದ ಜಾಗದಲ್ಲಿ ಮಾಡಬಾರ್ದು, ಖಾಸಗಿ ಜಾಗದಲ್ಲಿ ಮಾಡಬಾರ್ದು ಅಂದ್ರೆ ಅರ್ಥ ನೀವು ಮಾತ್ರ ಮಾಡಬಾರ್ದು ಅಂತ ಆಯ್ತಲ್ಲ. ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನ ಸ್ಪಷ್ಟಪಡಿಸ್ತಾರೆ, ಇಲ್ಲ ಇದ್ ಮುಂದೆ ಏನಾದ್ರು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಸಾರ್ವಜನಿಕ ರಸ್ತೆಯಲ್ಲಿ ನಮ್ಗೊಂದು ಅಪೀಲ್ ಬರ್ಲಿ, ಅಂದ್ರೆ ಒಂದು ಅರ್ಜಿ ಬರ್ಲಿ, ನಂಗೆ ಅರ್ಜಿ ಬಂದಾಗ ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳ್ತಾರೆ. ವೈಯಕ್ತಿಕ ವಿಚಾರವನ್ನ ಪಬ್ಲಿಷ್ ಮಾಡಿದ ತಕ್ಷಣ ಕಾನೂನು ಆಗ್ತದೆ. ಸರ್ಕಾರದ ಯಾವ್ದೋ ಒಂದು ಭ್ರಷ್ಟಾಚಾರ ಆದಾಗ, ಈಗ ವಾಲ್ಮೀಕಿ ಹಗರಣ ಇರಬಹುದು, ಇನ್ನೊಂದು ಧರ್ಮಸ್ಥಳದೇನೋ ಇಶ್ಯೂ ಇರಬಹುದು, ಈ ತರ ಇಶ್ಯೂಗಳು ಬಂದಾಗ ಇನ್ನೊಂದೇನೋ ಈ ತರ ಕೋಮು ಸೌಹಾರ್ದತೆ ವಿಚಾರಗಳನ್ನ ಮುನ್ನೆಲೆಗೆ ತರೋ ಮೂಲಕ ಕೆಲವನ್ನ ಮುಚ್ಚಿಡ್ತಾರೆ. ಎಲ್ಲಿದೆ ಆ ಘಟನೆ? ಎಲ್ಲಾದ್ರೂ ನಡೆದಿದೆ? ಯಾವಾಗ ಇವರು ಈ ಮಾತನ್ನು ಹೇಳಿದ್ರು? ಅದರ ಬಗ್ಗೆ ಕಂಪ್ಲೇಂಟ್ ಏನಾದ್ರೂ ಹಾಕಿದ್ದೀರಾ? ನೋಡಿ, ಮದ್ರಾಸಲ್ಲಿ, ತಮಿಳುನಾಡಲ್ಲಿ ಇದೇ ವಿಚಾರ ಬಂತು. RSS ಅನ್ನ ಬ್ಯಾನ್ ಮಾಡುವ ವಿಚಾರದಲ್ಲಿ ಅವರು ನಿರ್ಧಾರಕ್ಕೆ ಬಂದರು. ಸರ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಇಷ್ಟೆಲ್ಲ ಸಮಸ್ಯೆಗಳಿದೆ ಸರ್. ಇಷ್ಟನ್ನ ITBT ದಿಗ್ಗಜರು ಅನ್ನೋರು ಇದನ್ನ ಗಮನಕ್ಕೆ ತರ್ತಿದ್ದಾರೆ. ಸರ್ಕಾರ ಮಾತ್ರ RSS ಬ್ಯಾನ್, ಕೋಮುವಾದ, ಧರ್ಮ, ಜಾತಿ ಇಂಥದ್ರಲ್ಲೇ ಇದೆ ಸರ್. ಟನಲ್ ರೋಡ್ ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಎಲ್ಲ ಕೋಟಿ ಪ್ರಾಜೆಕ್ಟ್ ಸರ್. ರಸ್ತೆ ಗುಂಡಿ ಸಮಸ್ಯೆ ಸರಿ ಮಾಡಿ ಅಂದ್ರೆ ಕೋಟಿ ಸುರಿತಾರೆ ಸರ್. ಇವರು ಹೇಳ್ತಾರೆ ಸುಮಾರು 2 ವರ್ಷ ಆಯ್ತು ನಮ್ಮ ಬಿಲ್ಗಳನ್ನ ಗೊತ್ತಿಲ್ಲ ಅಂತಾರೆ. ಮತ್ತೆ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ? ದುಡ್ಡು ಮೇಲೆ ದುಡ್ಡು ಖರ್ಚಾಗ್ತದೆ ಸರ್, ಸಾರ್ವಜನಿಕರ ತೆರಿಗೆ ಹಾಳಾಗ್ತದೆ, ಜನರಿಗೆ ಮೂಲಭೂತ ಸೌಕರ್ಯ ಇಲ್ಲ ಸರ್. ಆಸ್ ಎ ಬೆಂಗಳೂರಿನ ನಿಮ್ಗೆ ಸ್ವಂತ ಏನಾದ್ರು ಫೀಲ್ ಆಗಿ ಇಲ್ಲಿ ನಾವು ಬಿಟ್ಟು ಹೋಗ್ತೇವೆ ಅಂತಾರೆ, ಅವಾಗ ಇವ್ರು ಹೇಳ್ತಾರೆ ಹೋಗಿ ಅಂತಾರೆ. ಅರ್ಥ ಏನು? ಆ ಕಂಪನಿಗಳಿಂದ ಬೆಂಗಳೂರು ಈ ಮಟ್ಟಕ್ಕೆ ಬಂದದ್ದು. ಇವಾಗ ನೀವು ಬೇಡ, ನೀವು ಹೋಗುದಿದ್ರೆ ಹೋಗಿ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ನಿಮ್ಮಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕಕ್ಕೆ ಆಗದೆ ಇದ್ರೆ ನೀವು ಬರಬಾರ್ದಿತ್ತು, ಅವರನ್ನ ಮುಂದುವರಿಸಿ ಮತ್ತೆ ಅವರನ್ನು ದೂರ್ಬೋದಿತ್ತು. ರಾ ಅಂಡ್ ರಿಯಲ್ ನ್ಯೂಸ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥವ್ರು, ಜೊತೆಗೆ ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿ ಮನೆ ಮಾತಾದವರು ಇವತ್ತು ನಮ್ ಜೊತೆ ಇದ್ದಾರೆ. ಸಂತೋಷ್ ಹೆಗಡೆ ಸರ್. ಸರ್ ನಮಸ್ತೆ ಸರ್. ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳಾಗ್ತದೆ. ಒಂದು ಬೆಂಗಳೂರು ಇರಬಹುದು, ಬೆಂಗಳೂರು ಸಮಸ್ಯೆ, ನೀವು ಬೆಂಗಳೂರವರು, ಜೊತೆಗೆ RSS ಬ್ಯಾನ್ ನ ವಿಚಾರವಾಗಿ ಆದೇಶ ಹೊರಡಿಸಿರುವಂತಹ ವಿಚಾರ ಇರ್ಬೋದು, ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಈ ಎಲ್ಲದ್ರ ಬಗ್ಗೆ ಕೇಳ್ಬೇಕು. ಬಟ್ ಸದ್ಯಕ್ಕೆ ಆರಂಭದಲ್ಲಿ RSS ನ ಬೆಳವಣಿಗೆ ವಿಚಾರ ಮತ್ತೆ RSS ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಕೇಳೋದಾದ್ರೆ, ಸರ್, ಸರ್ಕಾರದಿಂದ ಸಚಿವ ಸಂಪುಟದಲ್ಲಿ ಒಂದು ಆದೇಶ ಹೊರಡಿಸ್ತಾರೆ, ಖಾಸಗಿ ಸ್ಥಳಗಳಲ್ಲಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳು ಸಂಘ ಸಂಸ್ಥೆ ನಡಿಬಾರ್ದು ಅಂತ. ಆದ್ರೆ ಆ ಹಿಂದೆ ನಡೆದಿರೋ ಕಾರ್ಯಕ್ರಮ ಒಂದು ಕೋಟ್ ಮಾಡಿರ್ತಾರೆ, ಅದು RSS ದಾಗಿರುತ್ತೆ. ಸೊ ಈ ಬೆಳವಣಿಗೆ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಂಘ ಸಂಸ್ಥೆಗಳನ್ನ ಕಟ್ಟುವಂತ ಒಂದು ಮೂಲಭೂತ ಹಕ್ಕಿದೆ. ಅದೇ ರೀತಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕೂಡ ಇದೆ. ಇದಕ್ಕೆ ನಿರ್ಬಂಧ ಹಾಕಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಸರ್ಕಾರಕ್ಕೆ. ಯಾವುದೇ ಒಂದು ನಿರ್ಬಂಧ ಹಾಕೋದಿದ್ರೆ ಅದು ಒಂದು ರೀಸನೇಬಲ್ ಮೇಲೆ ಆದೇಶದ ಮಟ್ಟದಲ್ಲಿ ಹಾಕಬಹುದು ಹೊರತು ಇಷ್ಟ ಬಂದಂಗೆ ಹಾಕಕ್ಕ ಆಗಲ್ಲ. ನಿರ್ಬಂಧ ಅಂದ್ರೆ ಅದು ನೀವು ಮಾತಾಡಬಾರ್ದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಜಾಗದಲ್ಲಿ ಕಾರ್ಯಕ್ರಮ ನಡೀಬಾರ್ದು ಅಂತ ಹೇಳ್ಬೇಕಾದ್ರೆ ಯಾವ ಕಾರಣಕ್ಕಾಗಿ ನಡೀಬಾರ್ದು ಅಂತ ಹೇಳ್ಬೇಕು. ಅವರು ಈ ಆದೇಶವನ್ನು ಮೊದಲೇ ಪಬ್ಲಿಷ್ ಮಾಡಬೇಕು. ಅವರು ಕಾರ್ಯಕ್ರಮ ಆದ್ಮೇಲೆ ಪಬ್ಲಿಷ್ ಮಾಡಕ್ಕೆ ಆಗಲ್ಲ ಈ ಯಾವುದೇ ಒಂದು ನಿರ್ಬಂಧ ಇದ್ರೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಈ ಒಂದು ಸಂವಿಧಾನದ ಮೂಲಭೂತ ಹಕ್ಕಿನ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಳದೆ ಒಂದು ಸಂಸ್ಥೆ ಮೇಲೆ ಇಷ್ಟ ಬಂದಂಗೆ ಆರೋಪಗಳನ್ನು ಮಾಡುವುದು, ಆ ಆರೋಪಗಳಿಗೆ ಹುರುಳಿರಲ್ಲ, ಆ ಆರೋಪದ ಮೇಲೆ ನಿರ್ಬಂಧ ಹಾಕುವುದು ನನ್ನ ಅನಿಸಿಕೆಗೆ
ಅನಿಸಿಕೆಯಲ್ಲಿ ಈ ಒಂದು ಮೂಲಭೂತ ಹಕ್ಕಿನ ವಿರುದ್ಧವಾಗಿದೆ ಅನ್ನೋದು ನನ್ನ ವಿಚಾರ. ಇವಾಗ RSS ನ ಮೇಲೆ ಒಬ್ರು ಮಂತ್ರಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಅವರು ಆ ಸಂಸ್ಥೆಯ ತರ ಕಾರ್ಯಕಲಾಪಗಳನ್ನು ಮಾಡ್ತಾ ಇದ್ದಾರೆ, ಈ ಸಂಸ್ಥೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದಕ್ಕೆ ಎಲ್ಲೂ ಒಂದು ಪುರಾವೆ ಇದ್ದಂಗೆ ನಂಗೆ ಕಾಣಿಸಲ್ಲ. RSS ನವ್ರ ಸಂಸ್ಥೆ ಸ್ಥಾಪನೆಯಾಗಿ 100 ವರ್ಷಕ್ಕೆ ಮೇಲಾಯಿತು. ಇದರಲ್ಲಿ ಚರಿತ್ರೆಯಲ್ಲಿ 1948ರಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಮಹಾತ್ಮ ಗಾಂಧಿಯವರ ಕೊಲೆ ಆಯಿತು. ಅದರ ಆರೋಪ ಒಬ್ಬ RSS ವ್ಯಕ್ತಿಯ ಮೇಲೆ ಇತ್ತು, ನಿಜವಾದ ಗಂಭೀರವಾದ ಆರೋಪ. ಆವಾಗ ಅಂದಿನ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ RSS ಮೇಲೆ ಬ್ಯಾನ್ ಮಾಡಿತ್ತು. ಅದೇ ಬ್ಯಾನ್ ಅನ್ನ ಅದೇ ಸರ್ಕಾರ ಸ್ವಲ್ಪ ಸಮಯದ ನಂತರ ವಾಪಸ್ ಪಡ್ಕೊಂಡಿದ್ದಾರೆ. ತದನಂತರ ಆರೋಪಗಳು ಬರ್ತವೆ ಅಂದ್ರೆ ಮಾತಾಡುವಾಗ ಆರೋಪ ಮಾಡ್ತಾರೆ, ಆದ್ರೆ ಪುರಾವೆ ಎಂದು ನಾನು ಕಂಡಿದ್ದು ನನ್ನ ಗಮನಕ್ಕೆ ಬಂದದ್ದು ಇಲ್ಲ. ಇವರು ಆ ಒಂದು ಸಂಸ್ಥೆ ಪರವಾಗಿ ಮಾತಾಡ್ತಾರೆ, ಇವರ ಈ ಧರ್ಮದ ಮೇಲೆ ಮಾತಾಡ್ತಾರೆ. ಇದು ಮಾತಾಡುವ ಹಕ್ಕು ಅವ್ರಿಗಿದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹೋಗ್ತದೆ ಅನ್ನೋ ಒಂದು ಆರೋಪ ಇದ್ರೆ ಅದನ್ನು ಸಾಬೀತು ಮಾಡ್ಬೇಕಾಗ್ತದೆ. ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಇವತ್ತು RSS ನವರಿಗೆ ಅವರನ್ನು ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪ್ರೊಸೆಷನ್ ಹೋಗ್ಬೇಕಂತ ಇದ್ರೆ, ಅಥವಾ ಯಾವುದೇ ಒಂದು ಜಾಗದಲ್ಲಿ ಆ ಜಾಗದ ಮಾಲೀಕರ ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡಬೇಕಾದ್ರೆ ಅದನ್ನ ತಡೆ ಹಿಡಿಯುವಂತ ಅಧಿಕಾರ ಬಹಳ ಕಮ್ಮಿ ಇದೆ ಸರ್ಕಾರಕ್ಕೆ. ಅಂತೂ ತಡೆ ಹಿಡಿಬೇಕಾದ್ರೆ ಒಂದು ಯಾವ ಕಾರಣಕ್ಕಾಗಿ, ಅವರಿಂದ ಯಾವ ರೀತಿಯಲ್ಲಿ ದೇಶದ ಸೆಕ್ಯೂರಿಟಿಗೆ ಡ್ಯಾಮೇಜ್ ಆಗ್ತದೆ, ಅಥವಾ ಇನ್ಯಾವ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿಗೆ ಅಥವಾ ಇನ್ಯಾವ ತಪ್ಪು ಆಗಬಹುದು ಅನ್ನೋದನ್ನ ತೋರಿಸ್ಬೇಕಾಗ್ತದೆ. ಬರೀ ಒಬ್ಬ ವ್ಯಕ್ತಿ ನನ್ನ ಅನಿಸಿಕೆಯಲ್ಲಿ ಇದು ಈ ರೀತಿ RSS ಈ ರೀತಿ ಇದೆ ಅಂತ ಹೇಳಿದ್ರೆ ಅದು ಆಗಲ್ಲ. ಹಾಗೆ ಮಾಡಿದ್ರೆ ಅವರು RSS ನವರು ಇವತ್ತಿನ ಅದಾಡಿರುವಂತಹ ಸರ್ಕಾರದ ಮೇಲೆ ಕೂಡ ಆರೋಪ ಮಾಡಬಹುದಾಗ ಅವರನ್ನು ಬ್ಯಾನ್ ಮಾಡ್ಬೇಕಾಗಿತ್ತಲ್ಲ. ಆದ್ರಿಂದ ಮೂಲಭೂತ ಹಕ್ಕುಗಳನ್ನ ನಾವು ಯಾವುದೇ ರೀತಿಯಲ್ಲಿ ತಡೆ ಹಿಡಿಬೇಕಾದ್ರೆ ಅದಕ್ಕೆ ಬಹಳ ಗಂಭೀರವಾದ ಆರೋಪಗಳು ಇರಬೇಕು. ಅದರ ಆರೋಪದ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರೂಫ್ ಕೂಡ ಇರಬೇಕು. ತಮಿಳುನಾಡು ಹೈಕೋರ್ಟ್ನವರು ಒಂದು ಆದೇಶ ಕೊಟ್ಟಿದ್ದಾರೆ, ಇದೇ ರೀತಿ RSS ನ ವಿರುದ್ಧ ಬ್ಯಾನ್ ಮಾಡಿದಾಗ ಸರ್ಕಾರದ ಜವಾಬ್ದಾರಿ ಅಕ್ರಮಗಳನ್ನ ತಡೆ ಹಿಡಿಯುವುದು ಮಾತ್ರ, ಬ್ಯಾನ್ ಮಾಡುವುದು ಅಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಂದ್ರೆ, ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯ ಮೇಲೆ ನಿಮ್ಗೆ ಸಂಶಯ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ನೀವು ಬ್ಯಾನ್ ಮಾಡಕ್ಕಾಗಲ್ಲ. ಅದಕ್ಕೆ ಪುರಾವೆ ಬೇಕು. ಅಥವಾ ಅವರ ಮೂಲಭೂತ ಹಕ್ಕನ್ನ ಅವರು ಚಲಾಯಿಸುವಾಗ ಏನಾದ್ರೂ ಅಕ್ರಮ ಆಗುದಿದ್ರೆ ಅದನ್ನ ತಡೆ ಹಿಡಿಯುವಂತ ಜವಾಬ್ದಾರಿ ನಿಮ್ದಂತ ಹೇಳಿದ್ದಾರೆ. ಅದು ಕಾರ್ಯಕ್ರಮಗಳು ನಡೆದ ಸಮಯದಲ್ಲಿ ಆಗ್ತದೆ ಹೊರತು ಕಾರ್ಯಕ್ರಮವನ್ನು ಮೊದಲೇ ಬ್ಯಾನ್ ಮಾಡಕ್ಕೆ ಆಗಲ್ಲ ಅನ್ನೋದು ಆ ತೀರ್ಪಿನ ಹಿನ್ನೆಲೆ. ಆ ತೀರ್ಪು ಈ ಕರ್ನಾಟಕದ ಪರಿಸ್ಥಿತಿಗೂ ಲಾಗು ಆಗ್ತದೆ ಅನ್ನೋದು ನನ್ನ ವಿಚಾರ. ಸರ್, ಅವ್ರು ಕೊಡ್ತಿರುವ 2 ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಈಗ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಏಕ ವ್ಯಕ್ತಿ ಮಂತ್ರಿಗಳು ಕೊಡ್ತಿರೋ ಕಾರಣ ಏನಂದ್ರೆ, ತಪ್ಪು ಪ್ರಚಾರ ಆಗ್ತಾ ಇದೆ, ಕೋಮು ಸೌಹಾರ್ದವನ್ನ ಕಾಪಾಡಬೇಕಾದ್ರೆ ನಮಗೆ ಈ ರೀತಿಯ ಕ್ರಮಗಳು ಅಗತ್ಯವಿದೆ. ಇನ್ನೊಂದೇನಂದ್ರೆ 2013ರಲ್ಲೇ ಬಿಜೆಪಿ ಸರ್ಕಾರ, ಅಂದ್ರೆ ಅಂದಿನ ಮುಖ್ಯಮಂತ್ರಿ ಆಗದಂತಹ ಜಗದೀಶ್ ಶೆಟ್ಟರ್ ಅವರು ಆದೇಶ ಏನ್ ಹೊರಡಿಸಿದ್ರು ಅದನ್ನೇ ವಾಪಸ್ ನಾವು ಹೊರಡಿಸಿದ್ವಿ. ಇದ್ರಲ್ಲಿ ನಮ್ದೇನು ಹೊಸ ಹೇಳಿಕೆ ಅಲ್ಲ, ಇನ್ನು ಕಾನೂನು ರೂಪಿಸಕ್ ಈಗ ಪ್ರಯತ್ನ ಪಡ್ತಿದೀವಿ, ಆರಂಭದಲ್ಲೇ ವಿರೋಧ ಯಾಕೆ ಅಂತ ಕೇಳ್ತಿದ್ದಾರೆ ಸರ್. ಮೊದಲಾಗಿ ಹಿಂದೆ ಬಿಜೆಪಿಯವರು ಮಾಡಿದ ಕಾಲದಲ್ಲಿ ಅದು ತಪ್ಪು ಇರ್ಬೋದು, ಆದ್ರೆ ಅದನ್ನ ಯಾರು ಕ್ವೆಶ್ಚನ್ ಮಾಡಿಲ್ಲ, ಅದು ಯಾವುದೇ ಕಾರಣಕ್ಕಾಗಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಕೋಮುವಾದ ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ಕೋಮುವಾದದ ವಿಚಾರ ಬಂತು ಅಂತ ಸ್ವಲ್ಪ ಸರ್ಕಾರದವರು ಯಾವ ಭಾಷಣದಲ್ಲಿ ಮಾಡಿದ್ರು, ಯಾವ ಹಿನ್ನೆಲೆಯಲ್ಲಿ ಮಾಡಿದ್ರು. ಅವ್ರಿಗೆ ಮಾತಾಡುವ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಬರೀ ಮಾತಾಡಿದ ತಕ್ಷಣ ಇವ್ರು ಇವಾಗ ಕೋಮುವಾದ ಅಂತ ಹೇಳ್ತಾರೆ, ಇವ್ರು ಆರೋಪ ಮಾಡ್ತಾರೆ ಬಿಜೆಪಿ ಮೇಲೆ, ಅದು ಸುಳ್ಳು ಆರೋಪ ಅಂತ ಸಾಬೀತು ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗುವುದಲ್ಲ. ಆದ್ರಿಂದ ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಪುರಾವೆಗೆ ಯಾವ ಸಾಕ್ಷಿನೂ ಇಲ್ಲ.
ಸರ್ ಅವ್ರು ಕೊಡ್ತಿರೋದು 19 ಸಬ್ ಕ್ಲಾಸ್ 1 ಕ್ಲಾಸ್ ಎ ಮತ್ತೆ 19 ಸಬ್ ಕ್ಲಾಸ್ 1 ಡಿ ಇರಬಹುದು, ಚಲಿಸುವ ಹಕ್ಕಿರಬಹುದು, ಮಾತನಾಡುವಂತಹ ಹಕ್ಕಿರಬಹುದು, ಸಂಘ ಸಂಸ್ಥೆಗಳನ್ನ ಕಟ್ಕೋಬಹುದು. ಆದ್ರೆ ಈ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇ ಆಗಿಲ್ಲ ಅಂತ ಹೇಳ್ತಾರೆ. ಯಾವ ಕಾನೂನಲ್ಲಿ ರಿಜಿಸ್ಟರ್ ಹಾಕ್ಬೇಕಂತ ಹೇಳಿ? ಆ ಕಾನೂನಿನಲ್ಲಿ ರಿಜಿಸ್ಟರ್ ಆಗದೆ ಇದ್ರೆ ಆ ರಿಜಿಸ್ಟ್ರೇಷನ್ ಮಾಡುವಂತ ಅಧಿಕಾರಿಯವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತಲ್ಲ. ತಗೊಂಡಿದ್ದಾರೆ? ಇಲ್ಲ, ಯಾರು ತಗೊಂಡಿಲ್ಲ. ಅಂದ್ರೆ ರಿಜಿಸ್ಟರ್ ಮಾಡುವಂತ ಕಾನೂನಿಲ್ಲ. ಒಬ್ಬ ವ್ಯಕ್ತಿ ಒಂದು ಸಂಘ ಗುಂಪನ್ನ ಕಟ್ಟಬೇಕಾದ್ರೆ ಎಲ್ಲಾ ಗುಂಪು ಕಟ್ಟೋದಕ್ಕೆ ರಿಜಿಸ್ಟರ್ ಬೇಕಾಗಿಲ್ಲ. ಯಾವ ಸಂಘ ಸಂಸ್ಥೆಗೆ ರಿಜಿಸ್ಟರ್ ಬೇಕೋ ಅದು ಕಾನೂನಲ್ಲಿದೆ. ಕಾನೂನಲ್ಲಿ ಅದನ್ನ ಪಾಲಿಸದೆ ಹೋದ್ರೆ ಆ ಅಧಿಕಾರಿಗೆ ಆ ಸಂಸ್ಥೆಯ ಮೇಲೆ ಕ್ರಮ ತಗೊಳ್ಬಹುದು. ಯಾರು ತಗೊಂಡಿಲ್ಲ ಇಷ್ಟರವರೆಗೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಇವ್ರು ಮಾಡುವ ಕಾರ್ಯಕ್ರಮಕ್ಕೆ ಯಾವ ರಿಜಿಸ್ಟ್ರೇಷನ್ ಬೇಡ ಅಂತ ಆಗಿದೆ. ಇನ್ ಮುಂದೆ ಏನಾದ್ರೂ ಕೈಗೊಳ್ಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಅವ್ರು ಹಿಡ್ಕೊಂಡು ಹೋಗುವಂತಹ ದಂಡ ಇರಬಹುದು, ಮಾಸಾಗಿ ಹೋಗ್ತಿರುವಂತಹ ಪ್ರಕ್ರಿಯೆಯಿಂದಾಗೆ ಸಾಕಷ್ಟು ತೊಡಕಾಗ್ತದೆ ಅಂತ ಹೇಳ್ತಾರೆ. ಸರ್, ಅಸ್ತ್ರ ಕಾಯ್ದೆ ಪ್ರಕಾರ ದಂಡ ಇಟ್ಕೊಂಡು ಹೋಗೋದು ಇದಕ್ಕೇನಾದ್ರೂ ಬ್ರೇಕ್ ಇದೆಯಾ? ಇಲ್ಲಿ ನನ್ನದೇ ಆದ ಒಂದು ವಿಚಾರ ಇದೆ. ಕಾನೂನಲ್ಲಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿ ಆರ್ಮ್ಸ್ ಇರಬಾರ್ದು ಅಂತಾರೆ, ಶಸ್ತ್ರಗಳು ಇರಬಾರ್ದು ಅಂತಾರೆ. ಪ್ರಶ್ನೆ ಇವಾಗ ಏನಂದ್ರೆ ದಂಡ ಒಂದು ಶಸ್ತ್ರ ಆಗ್ತದೋ ಇಲ್ಲವೋ ಅನ್ನೋದು. ನನ್ನ ಅನಿಸಿಕೆಯಲ್ಲಿ ದಂಡ ಶಸ್ತ್ರ ಆಗ್ತದೆ. ಇವರು ಪರ್ಮಿಷನ್ ಕೊಡುವಾಗ ಈ ದಂಡವನ್ನ ಬಳಸಬಾರ್ದು ಅಂತ ಹೇಳ್ಬೋದು. ಬರೀ ದಂಡದಲ್ಲಿ ನೀವು ಬಳಸಬಹುದು, ಅದರಿಂದಾಗಿ ನಿಮ್ಗೆ ನಾವು ಸ್ಯಾಂಕ್ಷನ್ ಕೊಡಲ್ಲ ಅನ್ನೋದು ಸರಿಯಲ್ಲ. ಅವ್ರ ಆದೇಶ ಕೊಡ್ಬೋದು, ನೀವು ದಂಡ ಅಥವಾ ಇತರ ಶಸ್ತ್ರಗಳನ್ನ ಬಳಸಬಾರದು ಈ ಪ್ರೊಸೆಷನ್ ನಲ್ಲಿ ಅಂತ ಆದೇಶ ಕೊಡ್ಬೋದು ಅವರು. ಸಾರ್ವಜನಿಕ ವಲಯದಲ್ಲಿ ಮತ್ತೊಂದು ಪ್ರಶ್ನೆ ಎದ್ದಿದೆ ಸರ್. ಇವಾಗ RSS ಪಥಸಂಚಲನ ಬೇಡ ಅಂತ ಹೇಳ್ತಿದ್ರಿ. ಅವರು 100 ವರ್ಷ ಶತಮಾನೋತ್ಸವ ಆಗಿದ್ಕೆ ಮಾಡ್ತಿದ್ದಾರೆ, ಹಲವಾರು ಶಾಖೆಗಳಿವೆ, ಅಲ್ಲಿ ಪ್ರಕ್ರಿಯೆ ನಡೆದಿದೆ. ಹಾಗಾದ್ರೆ ಪ್ರತಿ ಶುಕ್ರವಾರ ಇರಬಹುದು, ಇನ್ನು ವರ್ಷದ 2 ದಿನ ರಸ್ತೆಗಳಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ ಸಾಮೂಹಿಕವಾಗಿ ಮತ್ತೊಂದು ಸಮುದಾಯ. ಅದಕ್ಕೆ ಅವಕಾಶ ಹೇಗೆ? ಅದ್ ಪರ್ಮಿಷನ್ ಕೊಟ್ಟಿದ್ದೀರಾ? ಅದು ನನ್ನ ಕೂಡ ಪ್ರಶ್ನೆ ಅದೇ. ನೀವು ಅವರು ನಿಮ್ಮ ಜಾಗದಲ್ಲಿ ಏನ ಪೂಜೆ ಮಾಡುವಾಗ ಇನ್ನೇನು ಮಾಡುವಾಗ ನೀವೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ಇನ್ನೊಂದು ಗುಂಪಿನವರು ಪಥಚಲನೆ ಮಾಡ್ತಾರೆ ಅಥವಾ ಒಂದು ಸಭೆ ಮಾಡ್ತಾರೆ ಅನ್ನುವಾಗ ಅಬ್ಜೆಕ್ಷನ್ ತೆಗಿತೀರಲ್ಲ, ಅದರ ಅರ್ಥ ಏನಾಗ್ತದೆ? ಡಿಸ್ಕ್ರಿಮಿನೇಷನ್ ಆಗಲ್ವಾ? ತಾರತಮ್ಯ ಆರ್ಟಿಕಲ್ 14 ಪ್ರಕಾರ ಕಾನೂನಿಗೆ ವಿರುದ್ಧವಾದದ್ದು. ಆದ್ರಿಂದ ಇವಾಗ ನೀವು ಅಲ್ಲಿ ನಮ್ಮ ಸರ್ಕಾರದ ಜಾಗದಲ್ಲಿ ಮಾಡಬಾರ್ದು, ಖಾಸಗಿ ಜಾಗದಲ್ಲಿ ಮಾಡಬಾರ್ದು ಅಂದ್ರೆ ಅರ್ಥ ನೀವು ಮಾತ್ರ ಮಾಡಬಾರ್ದು ಅಂತ ಆಯ್ತಲ್ಲ. ಸಮಾನತೆ ಹಕ್ಕು ಬಗ್ಗೆ ಇದೇ ರೀತಿ ಪ್ರಶ್ನೆ ಮಾಡಿದಾಗ ಸರ್, ಪ್ರಿಯಾಂಕ್ ಖರ್ಗೆ ಒಂದ್ ಮಾತನ್ನ ಸ್ಪಷ್ಟಪಡಿಸ್ತಾರೆ. ಇಲ್ಲ, ಇದ್ ಮುಂದೆ ಏನಾದ್ರು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಸಾರ್ವಜನಿಕ ರಸ್ತೆಯಲ್ಲಿ ನಮ್ಗೊಂದು ಅಪೀಲ್ ಬರ್ಲಿ, ಅಂದ್ರೆ ಒಂದು ಅರ್ಜಿ ಬರ್ಲಿ, ನಂಗೆ ಅರ್ಜಿ ಬಂದಾಗ ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳ್ತಾರೆ. ಸೊ ಇನ್ ಮುಂದೆ ಹಾಗಾದ್ರೆ RSS ವಿಚಾರ ಏನು ಅಂದ್ರೆ ಅವರು ಅರ್ಜಿ ಕೊಡ್ಲಿ, ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೆ ಅಂತ. ವೈಯಕ್ತಿಕ ವಿಚಾರವನ್ನ ಪಬ್ಲಿಷ್ ಮಾಡಿದ ತಕ್ಷಣ ಅದು ಕಾನೂನು ಆಗ್ತದೆ? ಕಾನೂನು ಆಗಕ್ಕೆ ಕೆಲವು ಕ್ರಮಗಳಿವೆ. ಅದನ್ನ ಅಸೆಂಬ್ಲಿ ಮುಂದೆ ಪ್ರೆಸೆಂಟ್ ಮಾಡಬೇಕು. ಒಂದು ಕೌನ್ಸಿಲ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಅಲ್ಲಿ ಸ್ವೀಕಾರ ಆದ್ರೆ ಮತ್ತೆ ಅದು ಅಸೆಂಬ್ಲಿಗೆ ಹೋಗ್ಬೇಕು, ಅಥವಾ ಅಸೆಂಬ್ಲಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಅಲ್ಲಿ ಸ್ವೀಕಾರ ಆದ್ರೆ ಮತ್ತೆ ಕೌನ್ಸಿಲ್ಗೆ ಹೋಗ್ಬೇಕು. ಇದು ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲ. ಎಕ್ಸಿಕ್ಯೂಟಿವ್ ಆರ್ಡರ್ ಕೂಡ ಮಂತ್ರಿ ಸ್ಪೀಚಲ್ಲಿ ಬಂದ್ರೆ ಮತ್ತೆ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಲ್ಲ, ಅದಕ್ಕೆ ಆದೇಶ ಇರಬೇಕು. ಸರ್, ಎಲ್ರಿಗೂ ಇನ್ನೊಂದು ಅನುಮಾನ ಕಾಡ್ತಿರೋದು ಏನಂದ್ರೆ, ಸರ್ಕಾರದ ಯಾವ್ದೋ ಒಂದು ಭ್ರಷ್ಟಾಚಾರ ಆದಾಗ, ಈಗ ವಾಲ್ಮೀಕಿ ಹಗರಣ ಇರಬಹುದು, ಇನ್ನೊಂದು ಧರ್ಮಸ್ಥಳದ ಏನೋ ಇಶ್ಯೂ ಇರಬಹುದು, ಈ ತರ ಇಶ್ಯೂಗಳು ಬಂದಾಗ ಇನ್ನೊಂದೇನೋ ಈ ತರ ಕೋಮು ಸೌಹಾರ್ದತೆ ವಿಚಾರಗಳನ್ನ ಮುನ್ನೆಲೆಗೆ ತರೋ ಮೂಲಕ ಕೆಲವನ್ನ ಮುಚ್ಚಿಡ್ತಾರೆ. ಅದಕ್ಕಾಗಿ ಈಗ ಮತ್ತೆ RSS ನ ತಗೊಂಡ್ಬಂದಿದ್ದಾರೆ ಅನ್ನುವಂತ ಲೆಕ್ಕಾಚಾರ ಇದೆ ಸರ್. ಕಾಂಗ್ರೆಸ್ ಬಂದಾಗ, ಅಂದ್ರೆ ಒಂದು ಪಾರ್ಟಿ ಬಂದಾಗ ಒಂದೊಂದು ಆರೋಪ ಇರುತ್ತೆ, ಕಾಂಗ್ರೆಸ್ ಬಂದಾಗ ಈ ಆರೋಪ ಕೇಳಿ ಬರ್ತದೆ. ಖಂಡಿತವಾಗಿ ಇವತ್ತು ನೋಡಿ ಈ ವಿಚಾರವನ್ನು ಯಾಕೆ ಮುಂದಕ್ಕೆ ತಂದ್ರು? ಇತ್ತೀಚೆಗೆ ನಾನು ತಿಳಿದ ಮಟ್ಟಿಗೆ RSS ಯಾವುದೇ ವಿಚಾರದಲ್ಲಿ ಪಬ್ಲಿಕ್ ಕ್ರಿಟಿಸಿಸಮ್ಗೆ ಬಂದಿಲ್ಲ. ಕೋಮು ವಾದ ಇದೆ, ಇವರ ಹತ್ರ ಕೋಮುವಾದವನ್ನು ಬಳಸ್ತಾ ಇದ್ದಾರೆ, ಸಮಾಜದಲ್ಲಿ ಬೇರೆ ಬೇರೆ ಧರ್ಮದ ನಡುವೆ ತಿಕ್ಕಾಟ ತರ್ತಾರೆ ಅನ್ನೋ ಆರೋಪ ಮಾಡ್ತಾ ಎಲ್ಲಿದೆ ಆ ಘಟನೆ? ಎಲ್ಲಾದ್ರೂ ನಡೆದಿದೆ? ಯಾವಾಗ ಇವರು ಈ ಮಾತನ್ನು ಹೇಳಿದ್ರು? ಅದರ ಬಗ್ಗೆ ಕಂಪ್ಲೇಂಟ್ ಏನಾದ್ರೂ ಹಾಕಿದ್ದೀರಾ? ಬರೀ ಇಷ್ಟ ಬಂದ ಸಮಯದಲ್ಲಿ ನಿಮ್ಗೆ ಬೇಕಾದಾಗ ನೀವು ಇಂಥ ಆರೋಪಗಳನ್ನ ಮಾಡ್ತೀರಾ ಹೊರತು ಇದಕ್ಕೆ ಪುರಾವೆ ಬೇಕಲ್ಲ ಸರ್. ಪುರಾವೆ ಕಲೆ ಹಾಕುವಂತಹ ಜವಾಬ್ದಾರಿ ಯಾರ್ದು ಸರ್? ಜನರಿಗೂ ಹಕ್ಕಿದೆ, ಸರ್ಕಾರಕ್ಕೂ ಹಕ್ಕಿದೆ. ಯಾರು ಮಾಡಿಲ್ಲಲ್ಲ ಇಷ್ಟವರೆಗೆ. ನೋಡಿ, ಮದ್ರಾಸಲ್ಲಿ, ತಮಿಳ್ನಾಡಲ್ಲಿ ಇದೇ ವಿಚಾರ ಬಂತು.
RSS ಅನ್ನ ಬ್ಯಾನ್ ಮಾಡುವ ವಿಚಾರದಲ್ಲಿ ಅವರು ನಿರ್ಧಾರಕ್ಕೆ ಬಂದರು. ಆವಾಗ ಮದ್ರಾಸ್ ಹೈಕೋರ್ಟ್ನವ್ರು ಹೇಳ್ತಾರೆ ಇದು ಈ ರೀತಿ ಮಾಡಕ್ ಆಗಲ್ಲ ಅಂತಾರೆ. ನೀವು ಆ ತಪ್ಪು ಮಾಡುವ ಸಂದರ್ಭ ಇದ್ರೆ ಅದನ್ನ ನಿಯಂತ್ರಿಸುವಂತ ಸೆಕ್ಯೂರಿಟಿ ತಗೊಳ್ಬೇಕು, ಜವಾಬ್ದಾರಿ ನಿಮ್ದು. ಇದಕ್ಕೆ ಈ ರೀತಿ ಕಾನೂನು ಮಾಡಕ್ಕಾಗಲ್ಲ, ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಸರ್, ಇದರದೇ ಮುಂದುವರೆದ ಭಾಗ ನೋಡೋದಾದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳನ್ನ ಅಮಾನತು ಮಾಡುವಂತಹ ಪ್ರಕ್ರಿಯೆ ನಡೆದಿದೆ. ಒಂದು ಇಲಾಖೆಯಲ್ಲಿ ಅಮಾನತ ಆಗಿದೆ, ಮತ್ತೊಂದು ಇಲಾಖೆಯಲ್ಲಿ ಅಮಾನತ ಆಗಿಲ್ಲ ಆದೇಶ ಇನ್ನು. ಅಂದ್ರೆ ಒಬ್ರು ಮಂತ್ರಿಗಳು ಮಾತ್ರ RSS ವಿರುದ್ಧ ಹೋರಾಟಗಳಿರಬಹುದು, RSS ವಿರುದ್ಧ ಕ್ರಮಕ್ಕೆ ಹೆಚ್ಚು ಒಲವು ತೋರಿಸ್ತಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಸರ್. ಜನರ ಅಭಿಪ್ರಾಯ ಇದೆ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಕೆಲವು ರಾಜಕಾರಣಿಗಳ ಅಭಿಪ್ರಾಯ ಇರಬಹುದು. ಯಾಕಂದ್ರೆ ಅದು ನಿಜವಾಗ್ಲೂ ನಿಜ ಆಗಿದ್ರೆ ಇನ್ನೊಬ್ರನ್ನ ಯಾಕೆ ಅವರು ಆಕ್ಷನ್ ತಗೊಂಡಿಲ್ಲ, ಸಸ್ಪೆಂಡ್ ಮಾಡಿಲ್ಲ? ಅದೇ ರೀತಿ ಕಾಂಗ್ರೆಸ್ ಕಮಿಟಿಯಲ್ಲೂ ಕೂಡ ಒಬ್ಬೊಬ್ಬ ಸರ್ಕಾರಿ ನೌಕರರ ಸದಸ್ಯನಾಗಿದ್ದಾನ ಆರೋಪಗಳು ಬರ್ತಾ ಇವೆ. ಅವರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ನೀವು? ಬರೀ ಇನ್ನು ವಿರೋಧ ಪಕ್ಷದ ಸದಸ್ಯರಾಗಬಾರ್ದು ಅನ್ನೋದೇ ಒಂದೇ ಕಾರಣನ? ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಒಬ್ಬ ಸರ್ಕಾರಿ ನೌಕರ ಸೇರಬಾರದು ಅಂತ ಆದೇಶ ಇದ್ರೆ ಅದನ್ನೆಲ್ಲರಿಗೂ ಲಾಗು ಮಾಡಿ, ನಿಮ್ಗೆ ಬೇಕಾದವರಿಗೆ ಮಾತ್ರ ಅಲ್ಲ. ಸರ್, ಕೇಂದ್ರದಲ್ಲಿ ಒಂದ್ ನೀತಿ ಇದೆ ಈ ಕಾರ್ಯಕ್ರಮಗಳ ಭಾಗವಹಿಸುವಿಕೆ ವಿಚಾರಕ್ಕೆ, ರಾಜ್ಯದಲ್ಲಿ ಒಂದಿದೆ. ಸರ್ಕಾರಿ ನೌಕರರಲ್ಲೂ ಸಾಕಷ್ಟು ಗೊಂದಲ ಇದೆ ಸರ್. ತಮ್ಮ ವರ್ಕಿಂಗ್ ಅವರ್ ಮುಗಿದ್ಮೇಲೆ ಹೋಗಿ ಅವರು ಮಾಡಿರುವಂತಹ ಕಾರ್ಯಕ್ರಮಗಳಾಗಿರುತ್ತೆ ಇದು. ಕೆಲವರು ಅಫಿಷಿಯಲಿ ರಜಾ ತಗೊಂಡ್ ಮಾಡಿರೋದಿದೆ. ಸ್ವಂತ ಅಭಿಪ್ರಾಯಗಳಲ್ಲಿ ಅಂದ್ರೆ ಸರ್ಕಾರಿ ನೌಕರರು ಭಾಗವಹಿಸೋದ್ರ ಬಗ್ಗೆ ಅಭಿಪ್ರಾಯ ಸರ್? ಖಂಡಿತ ಅವ್ರಿಗೆ ಹಕ್ಕಿದೆ. ಸರ್ಕಾರಿ ನೌಕರ ಆದ ತಕ್ಷಣ ಅವನಿಗೆ ಎಲ್ಲ ಫಂಡಮೆಂಟಲ್ ರೈಟ್ಸ್ ಹೋಗಲ್ಲ. ಹಿ ಹ್ಯಾಸ್ ದ ರೈಟ್ ಟು ಸಿ. ಅದನ್ನು ನೀವು ಬ್ಯಾನ್ ಮಾಡಬೇಕಾದ್ರೆ ಒಂದು ಆದೇಶ ಕೊಡ್ಬೇಕು, ಆದೇಶದಲ್ಲಿ ಕಾರಣ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಕೋರ್ಟ್ನವ್ರು ಹೇಳ್ಬೇಕಲ್ಲ ಅದು ಸರಿ ಅಂತ. ಸರ್, ಮತ್ತೊಂದು ವಿಚಾರವನ್ನ ಏನಾದ್ರು ನೋಡೋದಾದ್ರೆ, ಕೆಲವರು ಮೆಸೇಜ್ಗಳಂದ್ರೆ ಕಮೆಂಟ್ ಮಾಡಿರೋ ಪ್ರಕಾರ ಈ ಪ್ರಕರಣ ಆದ್ಮೇಲೆ ಅದ್ರಲ್ಲಿ ಒಂದ್ ವಿಚಾರ ಉಲ್ಲೇಖ ಮಾಡಿದ್ದಾರೆ ಸರ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ PWD ಇರಬಹುದು, ಇಲ್ಲಾಂದ್ರೆ ಬೆಂಗಳೂರು ಪ್ರಾಧಿಕಾರ, ಇಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ಸಹ ಈಗ ಸಚಿವರುಗಳಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅವರು ಸರ್ಕಾರಿ ನೌಕರರೇ ಆಗಿರ್ತಾರೆ, ಅವರು ಕಾಂಗ್ರೆಸ್ನ ಕೆಲವೊಂದು ಸಮಾವೇಶಗಳಲ್ಲಿ ಭಾಗವಹಿಸ್ತಾರೆ ಅಧಿಕಾರದಲ್ಲಿದ್ದಾಗ. ಹಾಗಾದ್ರೆ ಅವರು ಭಾಗವಹಿಸೋದು ತಪ್ಪಲ್ವಾ? ಹಾಗಾದ್ರೆ ಆ ರೀತಿ ಇದ್ರೆ ಎಲ್ಲರಿಗೂ ಅಪ್ಲೈ ಆಗ್ಬೇಕು. ಯಾರ್ಯಾರು ಸರ್ಕಾರಿ ನೌಕರರು ಯಾವ ಪಕ್ಷಕ್ಕೂ ಸೇರಿದ್ರು ಕೂಡ ಅವರಿಗೆ ಒಂದೇ ರೀತಿ ಕಾನೂನು ಇರಬೇಕು. ನೀವು ಪಕ್ಷಕ್ಕೆ ಸೇರಬಾರ್ದು ಅಥವಾ ಅವರ ಕಾರ್ಯಾಚರಣೆಯಲ್ಲಿ ನೀವು ಭಾಗವಹಿಸಬಾರ್ದು ಅಂತ ಎಲ್ಲಾ ಪಕ್ಷಕ್ಕೂ ಅದು ಅಪ್ಲೈ ಆಗ್ಬೇಕು. ಎಲ್ಲ ರೂಲಿಂಗ್ ಪಾರ್ಟಿಗೆ ಅಪ್ಲೈ ಆಗ್ಬೇಕು, ಆಪೋಸಿಷನ್ ಅವ್ರಿಗೆ ಅಪ್ಲೈ ಆಗ್ಬೇಕು. ಸರ್, ಸದ್ಯ RSS ವಿಚಾರ ಎಷ್ಟು ಸದ್ದು ಮಾಡ್ತಿದ್ಯೋ ಮತ್ತೊಂದು ಕಡೆ ಕೂಗ್ ಕೇಳಿ ಬರ್ತಿದೆ. ಬೆಂಗಳೂರವರೇ ಆಗಿರೋದಕ್ಕೆ ಇದು ನಿಮ್ನ ಕೇಳಲೇಬೇಕು ಸರ್. ನೀವಂತೂ ಈ ರಸ್ತೆಗಳಲ್ಲಿ ಕಾಮನ್ ಜನ ಹೆಂಗ್ ಓಡಾಡ್ತಾರೋ ನೀವು ಅಷ್ಟೇ ಉಪಯೋಗಿಸ್ತೀರಿ ಸರ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆ, ಗುಣಮಟ್ಟದ ರಸ್ತೆವಿಲ್ಲ, ಚರಂಡಿ ಸಮಸ್ಯೆ ಇದೆ, ಸ್ಟ್ರಾಮೋಟೋ ಡ್ರೈನ್ ಸಮಸ್ಯೆ ಇದೆ, ಶೋಲ್ಡರ್ ಡ್ರೈನ್ ಸಮಸ್ಯೆ ಇದೆ. ಅಂದ್ರೆ ಮಳೆ ನೀರ್ ಬಂದ್ರೆ ಶೋಲ್ಡರ್ ಡ್ರೈನ್ ಕರೆಕ್ಟ್ ಆಗಿ ಹೋಗಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದೆ ಸರ್. ಇಷ್ಟನ್ನ ITBT ದಿಗ್ಗಜರು ಅನ್ನೋರು ಇದನ್ನ ಗಮನಕ್ಕೆ ತರ್ತಿದ್ದಾರೆ. ಸರ್ಕಾರ ಮಾತ್ರ RSS ಬ್ಯಾನ್, ಕೋಮುವಾದ, ಧರ್ಮ, ಜಾತಿ ಇಂಥದ್ರಲ್ಲೇ ಇದೆ ಸರ್. ನನ್ನ ಅನಿಸಿಕೆಯಲ್ಲಿ ಇವತ್ತು ತಮ್ಮ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕಲು ಇಂಥ ಆರೋಪಗಳನ್ನ ಆಡಳಿತ ಪಕ್ಷ ಮಾಡ್ತಾ ಇದೆ. ನಾನೊಬ್ಬ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ನಾನು ನನ್ನ ಗಣಿ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರು ಹಾಕಿದ್ದೇನೆ, ಕಾಂಗ್ರೆಸ್ನವರು, JDSನವರು, BJPಯವರು. ಅದರಿಂದ ನಾನು RSS ಅನ್ನ ಅವರ ಹಕ್ಕನ್ನ ಸಮರ್ಥಿಸಿದಾಗ ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಅನ್ RSS ಮ್ಯಾನ್. ನಾನು ಅದನ್ನ ಬರೀ ಕಾನೂನಿನ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ ಹೊರತು ಯಾವ ರಾಜಕೀಯ ಪಕ್ಷ ಅಂತ ನಾನು ನೋಡಲ್ಲ. BJPಯವರು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ನ ವಿರುದ್ಧ ಇಂಥ ಆರೋಪಗಳನ್ನು ಮಾಡಿದ್ರೆ ನಾನು ಕಾಂಗ್ರೆಸ್ ಪರವಾಗಿ ಕೂಡ ವಾದ ಮಾಡಕ್ಕೆ ರೆಡಿ ಆಗಿರ್ತೇನೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ಆದ್ರೆ ಇವತ್ತು ಏನ್ ಕಂಡು ಬರ್ತಾ ಇದೆ ಅಂದ್ರೆ ತಮ್ಮಲ ನ್ಯೂನತೆಗಳನ್ನು, ಇವಾಗ ಈ ರೋಡ್ ಪ್ರಾಬ್ಲಮೇ ತಗೊಳ್ಳಿ. ಮೊದಲು ಹೇಳಿದ್ರು ಇದು BJPಯವರು ಆಡಳಿತದಲ್ಲಿ ಇರುವಾಗ ಮಾಡಿದ್ದಂತ. ಆಗಿರ್ಬೋದು, ಅದಕ್ಕೆ BJPಯವರ ವಿರುದ್ಧ ನೀವು ಆಕ್ಷನ್ ತಗೊಳ್ಳಿಬೇಕಾದ್ರೆ. ಆದ್ರೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ನಿಮ್ದು. ಹೌದು, 2 ವರ್ಷ ಆಯ್ತು, ಏನು ಮಾಡಿದ್ದಿಲ್ಲ. ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಈ ಸಮಸ್ಯೆ. ಆದ್ರಿಂದ ತಮ್ಮ ಸಮಸ್ಯೆಯನ್ನ ಬದಿಗಿಡಕ್ಕೆ ಈ ಪ್ರಯತ್ನ ನಡೀತಾ ಇದೆ ಅಂತ ನನ್ಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷದಿಂದ ಟ್ರಾವೆಲಿಂಗ್ ಪಬ್ಲಿಕ್ ಆಗುವಂತ ಕಷ್ಟ ಯಾರು ಸಮಸ್ಯೆಗೆ ತಲೆ ಯಾವ್ದನ್ನೇ ಒಂದು
ಯೋಚನೆ ಮಾಡಿಲ್ಲ ಅಂತ ನಂಗೆ ಕಾಣಿಸಿದೆ. ಟನಲ್ ರೋಡ್ ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಎಲ್ಲ ಕೋಟಿ ಕೋಟಿ ಪ್ರಾಜೆಕ್ಟ್ ಸರ್. ರಸ್ತೆ ಗುಂಡಿ ಸಮಸ್ಯೆ ಸರಿ ಮಾಡಿ ಅಂದ್ರೆ ಕೋಟಿ ಸುರಿತಾರೆ ಸರ್. ರಾಜ್ ಕಾಲುವೆ ಕ್ಲಿಯರ್ ಮಾಡಿ ಅಂದ್ರೆ ಕೋಟಿ ಖರ್ಚಾಗುತ್ತೆ. ಕಸ ಇನ್ನು ಪ್ರಾಬ್ಲಮ್, ಎಲ್ಲಾ ರೋಡ್ ಅಲ್ಲಿ ಇನ್ನು ಬ್ಲಾಕ್ ಸ್ಪಾಟ್ ಗಳು ಹಂಗೆ ಇದೆ. ಇದೆಲ್ಲದ್ರ ಮಧ್ಯೆ ಕಳೆದ 5 ವರ್ಷದಿಂದ 73-74 ಪ್ರಕಾರ ಎಲೆಕ್ಷನ್ ನಡೀಲೇಬೇಕು ಸರ್, ಸ್ಥಳೀಯ ಚುನಾವಣೆ. ಅದು ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಹೇಳ್ತಾರೆ. ಜನ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದ್ರಲ್ಲಿ ಅಲಭ್ಯತೆ ಇದೆ ಸರ್. ಖಂಡಿತ ಇದು ಎಲ್ಲ ಯಾಕಂದ್ರೆ ಇವತ್ತು ಬಹಳ ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಕೆಟ್ಟೋಗಿದೆ. ಯಾಕಂದ್ರೆ ಈ ಪ್ರಾಮಿಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಹೋಗ್ತಾ ಇದೆ ಎಲ್ಲ ಹಣ ಎಲ್ಲೆಲ್ಲಿ ಬರಕ್ಕೆ ಸಾಧ್ಯ ಇದೆ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರದ್ದು ಆರ್ಥಿಕ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಅದೇ ಇವಾಗ ರಿಪೇರ್ ಮಾಡಕ್ಕೆ ಮತ್ತೆ ಮಿಕ್ಕಿದ್ದನ್ನೆಲ್ಲ ಸರಿಪಡಿಸಕ್ಕೆ ಅವ್ರ ಹತ್ರ ಹಣ ಇಲ್ಲ. ಅದಕ್ಕಾಗಿ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಆ ಕಾರಣಗಳು ಕಾನೂನಿನಲ್ಲಿ ಎಕ್ಸೆಪ್ಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಇದು ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವ್ರು ಮಾಡಿದ ಆರೋಪ, ಅವ್ರಿಗೆ ಬಿಜೆಪಿ ವಿರುದ್ಧ ಮಾಡಿದ್ರು 40% ಸರ್ಕಾರ ಅಂತ, ಇದು ಇವತ್ತು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾರೆ ಸುಮಾರು 2 ವರ್ಷ ಆಯ್ತು ನಮ್ಮ ಬಿಲ್ಗಳನ್ನ ಕೊಟ್ಟಿಲ್ಲ ಅಂತಾರೆ. ಮತ್ತೆ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ? ಕೆಲಸ ಮಾಡುವಾಗ ಅದರ ಸ್ಟ್ಯಾಂಡರ್ಡ್ ಅನ್ನು ನೋಡುವಂತ ಎಕ್ಸ್ಪರ್ಟ್ಸ್ ಇವ್ರ ಹತ್ರ ಇಲ್ವಾ? ಅವ್ರು ಅಪ್ರೂವ್ ಮಾಡ್ಬೇಕೋ ಬೇಡವಾ ಕೆಲಸ ಸರಿಯಾಗಿದೆ ಅಂತ? ಇದನ್ನೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಮುಚ್ಚಿ ಹಾಕಿದ್ದಾರೆ. ಅವತ್ತು ಆ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು, ಮುಚ್ಚಿ ಹಾಕಿದ್ದಾರೆ. ಇದರಿಂದ ಜನತೆಗೆ ಆಗುವಂತ ಅನ್ಯಾಯ, ಅವ್ರಿಗಾಗುವಂತ ಕಷ್ಟದ ಬಗ್ಗೆ ಈ ಆಡಳಿತ ಅದನ್ನ ಗಮನಕ್ಕೆ ತಗೊಳ್ದೇ ಇದ್ರೆ ಈ ಆಡಳಿತದಿಂದ ಏನು ಪ್ರಯೋಜನ ಇಲ್ಲ ಅಂತ ಕಾಣಿಸ್ತದೆ ನನಗೆ. ಸರ್, PCM ಇರ್ಬೋದು, ಹಿಂದಿನ ಸರ್ಕಾರ ಇದ್ದಾಗ 40% ಇಟ್ಕೊಂಡೆ ಇವ್ರ ಅಜೆಂಡಾ ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರು. ಜೊತೆ ಗ್ಯಾರಂಟಿ ಇವ್ರಿಗೆ ಹೆಲ್ಪ್ ಮಾಡ್ತು. ಓಕೆ, ಇವ್ರು ಬಂದ್ಮೇಲೆ ಇವಾಗ 80% ಅಂತ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಭ್ರಷ್ಟಾಚಾರದ ಮಾಸ್ ಕಾರ್ಡ್ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದೀರಿ ಅಂತ. ಅದ್ರಲ್ಲೂ ಖುದ್ದು ಒಬ್ರ ಹೆಸರು ಹೇಳಿದ್ದಾರೆ, ಜಮೀರ್ ಅಹಮದ್. ಖುದ್ದು ನೀವ್ ಏನೇನ್ ನಡೆಸಿದ್ರಿ, ಯಾರನ್ನ ನೀವು ನಿವೃತ್ತ ಆಗಿರುವಂತಹ ಅಧಿಕಾರಿ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ರಿ, ಅದೆಲ್ಲ ಬಿಡುಗಡೆ ಮಾಡ್ತೀವಿ ಅಂತ. ಸರ್, ಲಂಚ ಕೊಡೋದೇ ತಪ್ಪು ಕಾನೂನಾತ್ಮಕವಾಗಿ. ಲಂಚ ಕೊಟ್ಟಿರೋದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ರಿಲೀಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕಮಿಟಿಗಳಾಗಲ್ಲ. ಹಳೇದ್ ಯಾವ್ದೋ ಈಗಾಗಲೇ ಬಿಜೆಪಿ ಅವಧಿಯ ಹಗರಣದ ಬಗ್ಗೆ ಒಂದು ಕಮಿಟಿ ಮಾಡಿದ್ರು, ಅದು ವರದಿ ಕೊಡ್ತು. ಆ ವರದಿಯಲ್ಲಿ ಸ್ಪಷ್ಟವಾಗಿ ಯಾರು ತಗೊಂಡಿದ್ರು ಅಂತ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೊಂದು ಕಮಿಟಿ ಮಾಡಿದ್ದಾರೆ. ದುಡ್ಡು ಮೇಲೆ ದುಡ್ಡು ಖರ್ಚಾಗ್ತದೆ ಸರ್, ಸಾರ್ವಜನಿಕರ ತೆರಿಗೆ ಹಾಳಾಗ್ತದೆ, ಜನರಿಗೆ ಮೂಲಭೂತ ಸೌಕರ್ಯ ಇಲ್ಲ ಸರ್. ಆಸ್ ಎ ಬೆಂಗಳೂರಿಯನ್ ನಿಮ್ಗೆ ಸ್ವಂತ ಏನಾದ್ರು ಫೀಲ್ ಆಗಿ? ಖಂಡಿತ ನನಗೂ ಕೂಡ, ನಾನು ಕೂಡ ಹೋಗ್ತಾ ಬರ್ತಾ ಇರ್ತೇನೆ ದಾರಿಯಲ್ಲಿ. ಆ ಸಮಸ್ಯೆ ಇದೆ, ಬೇರೆ ಬೇರೆ ತರದ ಬೇರೆ ಸಮಸ್ಯೆಗಳು ಇದೆ. ಇದಕ್ಕೆ ಯಾರು ಗಮನ ಕೊಡಲ್ಲ. ನನ್ನ ಅನಿಸಿಕೆಯಲ್ಲಿ ಇವತ್ತಿನ ಆಡಳಿತ ಬರೀ ತಮ್ಮ ಸೌಲಭ್ಯದ ಬಗ್ಗೆ ನೋಡ್ಕೊಳ್ತಾರೆ ಹೊರತು ಸಾರ್ವಜನಿಕರ ಸೌಲಭ್ಯದ ಬಗ್ಗೆ ಏನು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವಾಗ ಬಹಳಷ್ಟು ಕಂಪನಿಗಳು ಇಲ್ಲಿ ನಾವು ಬಿಟ್ಟು ಹೋಗ್ತೇವೆ ಅಂತಾರೆ, ಅವಾಗ ಇವ್ರು ಹೇಳ್ತಾರೆ ಹೋಗಿ ಅಂತಾರೆ. ಅದ್ರ ಅರ್ಥ ಏನು? ಆ ಕಂಪನಿಗಳಿಂದ ಬೆಂಗಳೂರು ಈ ಮಟ್ಟಕ್ಕೆ ಬಂದದ್ದು. ಇವಾಗ ನೀವು ಬೇಡ, ನೀವು ಹೋಗುದಿದ್ರೆ ಹೋಗಿ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ಇದೆಲ್ಲ ನನ್ಗೆ ಅನಿಸ್ತಾ ಇದೆ ಅವರ ಸಮಸ್ಯೆಗಳಿಗೆ ಅವರಿಂದ ಪರಿಹಾರ ಇಲ್ಲ. ಅದಕ್ಕಾಗಿ ಬೇರೆ ಬೇರೆ ಸಂಸ್ಥೆಗಳ ವಿರುದ್ಧ, ಪಾರ್ಟಿಗಳ ವಿರುದ್ಧ ಆರೋಪ ಮಾಡ್ತಾರೆ, ಅವ್ರ ಮೇಲೆ ಈ ಜವಾಬ್ದಾರಿಯನ್ನೆಲ್ಲ ಹೊರಿಸ್ತಾ ಇದ್ದಾರೆ. ಆದ್ರೆ ತಾವು ಈ ಅಧಿಕಾರಕ್ಕೆ ಮತ್ತೆ ಬಂದದ್ದು ಯಾಕೆ? ನಿಮ್ಮಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕಕ್ಕೆ ಆಗದೇ ಇದ್ರೆ ನೀವು ಬರಬಾರ್ದಿತ್ತು, ಅವರನ್ನೇ ಮುಂದುವರಿಸಿ ಮತ್ತೆ ಅವರನ್ನು ದೂರ್ಬೋದಿತ್ತಲ್ಲ.